ಮತ್ತೆ ರಾಜ್ಯಕ್ಕೆ ಸುರ್ಜೇವಾಲಾ ಬಂದಿದ್ದಾರೆ. ಶಾಸಕರು ಸಚಿವರ ಜೊತೆಗೆ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆ ನೀಡಿದ್ದಾರೆ. ಕೆಲ ಶಾಸಕರು ದೂರು ಕೊಟ್ಟಿರಬಹುದು, ಕೆಲ ಅಭಿವೃದ್ಧಿ ಬಗ್ಗೆ ಸಂಘಟನೆ ಹಾಗೂ ಪಕ್ಷದ ಆಂತರಿಕ ವಿಚಾರಗಳು ಇರಬಹುದು. ನನಗೆ ಇನ್ನು ಮಾತ್ರ ಸುರ್ಜೇವಾಲಾ ಅವರಿಂದ ಆಹ್ವಾನ ಬಂದಿಲ್ಲ. ಕರೆದ್ರೆ ಖಂಡಿತವಾಗಿಯೂ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡ್ತೀನಿ. ಸುರ್ಜೇವಾಲಾ ಏನು ಕೇಳುತ್ತಾರೆ ಹೇಳುವೆ. ಇನ್ನು ಈಗಾಗಲೇ ನಾವು ಒಳ ಮೀಸಲಾತಿ ಸಮೀಕ್ಷೆ ಬಗ್ಗೆ ಆಗಿದೆ, ಅದು ಜಾರಿ ಆಗಬೇಕು. ಇನ್ನು ಜಾತಿ ಗಣತಿ ಸರ್ವೆ ನಡೆಸಲು ತೀರ್ಮಾನ ಸಹ ಆಗಿದೆ. ಎಐಸಿಸಿ ಹಿಂದುಳಿದ ವರ್ಗಗಳ ಸಭೆ ಆಗಿದ್ದು ರಾಹುಲ್ ಗಾಂಧಿ ಅವರಿಗೆ ನ್ಯಾಯಯೋಧ ಎಂಬ ಬಿರುದು ಕೊಟ್ಟ ವಿಚಾರವಾಗಿ ರಾಹುಲ್ ಗಾಂಧಿ ಅವರಿಗೆ ನ್ಯಾಯಯೋಧ ಬಿರುದು ಕೊಟ್ಟಿರೋದಲ್ಲಿ ತಪ್ಪೇನಿಲ್ಲ. ಜಾತಿ ಜನಗಣತಿ ಅಂದ್ರೆ ಈಗಾಗಲೇ ಇನ್ನ ರಿಸರ್ವೇಶನ್ ಮಾಡಿದೀವಲ್ಲ, ಒಳ ಮೀಸಲಾತಿಗೆ ಮಾಡಿದೀವಿ. ಇದಕ್ಕೂ ಡೇಟ್ ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಈಗ ಸುರ್ಜೇವಾಲಾ ಬಂದಿದ್ದಾರೆ. ಮತ್ತೆ ಕೆಲ ಶಾಸಕರು ಸಚಿವರ ಮೇಲೆ ದೂರು ಕೊಟ್ಟರು. ಆ ಸಚಿವರನ್ನ ಕರೆಸಿ ವಿಚಾರ ಮಾಡ್ತಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ನೀವು ಇದ್ದೀರಾ? ಏನಾಗಿದೆ? ನನಗೇನೇನು ಕರೆದಿಲ್ಲ. ಕರೆದ್ರೆ ಏನು ಕೇಳ್ತಾರೆ, ಮಾತಾಡ್ತೀನಿ. ಅಲ್ಲ ಏನು ಅಂತ, ಯಾಕಂದ್ರೆ ಕೆಲವು ಶಾಸಕರು ಪರ್ಟಿಕ್ಯುಲರ್ ಅಂತ ಸಚಿವರ ಮೇಲೆ ಕೊಟ್ಟಿದ್ದಾರೆ. ಏನು ಅಂತ ಏನಿಲ್ಲ, ಒಂದು ಪಕ್ಷದ ಆಡಳಿತದಲ್ಲಿ ನಡೀತಕ್ಕಂಥದ್ದು, ಪಕ್ಷದ ವಿಚಾರದಲ್ಲಿ ಯಾವ ಡೆವಲಪ್ಮೆಂಟ್ ಮಾಡಬೇಕು, ಏನು ಬದಲಾವಣೆ ತರ್ತಾ ಇದ್ದೀರಿ, ಪಕ್ಷದ ಹಿತದೃಷ್ಟಿಯಿಂದ ಯಾವ ಕಾರ್ಯಕ್ರಮಗಳನ್ನ ಹಾಕೊಂಡ್ರೆ ಕೇಳ್ತಾರೆ ಅಂತ ಹೇಳಿದ್ದಾರೆ. ನಾನಿಲ್ಲ ಅಲ್ಲಿ, ಇವತ್ತು ಹೊಂದಿದ್ದು. ಅಂದ್ರೆ ನಿಮಗೆ ಆಹ್ವಾನ ಬಂದಿಲ್ಲ ಸುರ್ಜೇವಾಲಾ? ನನಗಿನ್ನೂ ಏನು ಬಂದಿಲ್ಲ. ಯಾಕಂದ್ರೆ ಒಂದು 8 ಮಂದಿ ಸಚಿವರು ಬಿಟ್ಟು ಬರಲಿ. ನಾನು ಎಐಸಿಸಿ ಅಧ್ಯಕ್ಷನ ಹೇಳಿಬಿಡ್ತಿದ್ದೆ, ಯಾರನ್ನ ತೆಗಿತು ಯಾರನ್ನ ಹಾಕ್ತೀವಿ. ಬದಲಾವಣೆ ಇದೆ ಸರ್. ಇಲ್ಲ, ಎಐಸಿಸಿ ಅಧ್ಯಕ್ಷ ಆದರೆ ಆಯ್ತು. ನಮ್ಮ ದೊಡ್ಡ ಸಾಹೇಬ್ ಅದಾರ, ನಮ್ಮ ಕರಿಗೆ ನಮ್ಮ ನಾಯಕರು ಅದಾರ, ಅವ್ರು ಹೇಳ್ತಾರೆ. ಸರ್ ಈಗ ಮುಖ್ಯಮಂತ್ರಿಗಳಿಗೆ ಬಿಟ್ಟು ಕೊಟ್ಟಿದ್ದು.